ಪ್ರಚಲಿತ ವಿದ್ಯಮಾನಗಳು 19 ಜುಲೈ 2025 ಇತ್ತೀಚೆಗೆ ಯುಕ್ರೇನ್ನ ಹೊಸ ಪ್ರಧಾನಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಯೂಲಿಯಾ ಸ್ವೆರಿಡೆನ್ಕೋ. ಯೂಲಿಯಾ ಸ್ವೆರಿಡೆನ್ಕೋ ಅವರನ್ನು ಇತ್ತೀಚೆಗೆ ಯುಕ್ರೇನ್ನ ಹೊಸ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡಲಾಗಿದೆ. ವಿಚ್ ಡೇ ಈಸ್ ಅಬ್ಸರ್ವ್ಡ್ ಆನ್ 19 ಜುಲೈ? ಜುಲೈ 19ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಭಾರತದಲ್ಲಿ ಕೈಮಗ್ಗ ನೇಕಾರರ ಕೊಡುಗೆಯನ್ನು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಶಕ್ತಿಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಭಾರತ ಸರ್ಕಾರ ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ADEETIE ಸ್ಕೀಮ್. ಈ ಯೋಜನೆ ಭಾರತ ಸರ್ಕಾರದಿಂದ ಶಕ್ತಿಯ ಕಾರ್ಯಕ್ಷಮತೆಯನ್ನು ಉತ್ತೇಜಿಸಲು ಪ್ರಾರಂಭಿಸಲಾದ ಹೊಸ ಉದ್ದಿಮೆಯಾಗಿದೆ. ಭಾರತೀಯ ಸೇನೆ ಎಲ್ಲಿ ಆಕಾಶ್ ಪ್ರೈಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು? ಸರಿಯಾದ ಉತ್ತರ ಲಡಾಖ್. ಭಾರತದ ಅತ್ಯಂತ ಶುದ್ಧ ನಗರವೆಂದು ಯಾವ ನಗರ ಘೋಷಿಸಲಾಗಿದೆ? ಇಂದೋರ್. ಡೋರ್ 1 ಯಾವ ದೇಶದ ಅತ್ಯಂತ ಉನ್ನತ ಸಂವಹನ ಉಪಗ್ರಹವಾಗಿದೆ? ಇಸ್ರೇಲ್. ಆಂಡ್ರೆ ರಸಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಯಾವ ದೇಶವನ್ನು ಪ್ರತಿನಿಧಿಸುತ್ತಾರೆ? ವೆಸ್ಟ್ ಇಂಡೀಸ್. ಪಶು ಹಾಗೂ ಕೋಳಿ ಸಾಕಾಣಿಕೆಗೆ ಕೃಷಿ ಹುದ್ದೆ ನೀಡಿದ ಮೊದಲ ರಾಜ್ಯ ಯಾವುದು? ಮಹಾರಾಷ್ಟ್ರ. ಭಾರತದ ಮೊದಲ ಬುಡಕಟ್ಟು ಜಿನೋಮ್ ಸೀಕ್ವೆನ್ಸಿಂಗ್ ಯೋಜನೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಗುಜರಾತ್. 16 ಮತ್ತು 17 ವರ್ಷದ ಯುವಕರಿಗೆ ಮತದಾನ ಹಕ್ಕು ನೀಡಲು ಯಾವ ದೇಶ ಯೋಜಿಸುತ್ತಿದೆ? ಇಂಗ್ಲೆಂಡ್. ಪ್ರಜಾಪ್ರಭುತ್ವದಲ್ಲಿ ಯುವಕರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಇಂಗ್ಲೆಂಡ್ ಸರ್ಕಾರ ಈ ಯೋಜನೆ ಮಾಡುತ್ತಿದೆ. ನೀತು ಚಂದ್ರ ಮತ್ತು ಕ್ರಾಂತಿ ಪ್ರಕಾಶ್ ಝಾ ಅವರನ್ನು ಯಾವ ರಾಜ್ಯದ SVEEP ಐಕಾನ್ಸ್ ಆಗಿ ನೇಮಕ ಮಾಡಲಾಗಿದೆ? ಸರಿಯಾದ ಉತ್ತರ ಬಿಹಾರ್. HAL ಸಂಸ್ಥೆಯು ಇಂಜಿನಿಯರಿಂಗ್ ಮತ್ತು ಸಂಶೋಧನೆ ವಿಭಾಗದ ನಿರ್ದೇಶಕರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಅಜಯ್ ಕುಮಾರ್ ಶ್ರೀವಾತ್ಸವ. ನ್ಯಾಷನಲ್ ಶಲ್ಯಕಾನ್ 2025 ಅನ್ನು ಎಲ್ಲಿ ಆಯೋಜಿಸಲಾಯಿತು? ನ್ಯೂ ದಿಲ್ಲಿ. ಒನ್ ರೋಡ್ ಒನ್ ಡೇ ಯೋಜನೆಯನ್ನು ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅನುಮೋದಿಸಲಾಗಿದೆ? ಸರಿಯಾದ ಉತ್ತರ ದಿಲ್ಲಿ. ಪ್ರತಿ ವರ್ಷ ನೆಲ್ಸನ್ ಮಂಡೇಲಾ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ಸರಿ ಉತ್ತರ ಕಮೆಂಟ್ ಮಾಡಿ. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಾಗಿ ಗುಡ್ ಇನ್ಫೋ ಕನ್ನಡ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.